5ರ ಸಮೀಪ ಕತ್ತಲು ಆವರಿಸುವವರೆಗೂ ಅವರ ಓಡಾಟ ನಡೆದೇ ಇತ್ತು. ನಕುಲ್ಗೆ ಹಸಿವು ಚುರುಕು ಮುಟ್ಟಿಸಿದಾಗಲೇ ಎಚ್ಚರಗೊಂಡಿದ್ದು ಅವ. 6ರ ಹೊತ್ತಿಗೆ ರೆಸಾರ್ಟ್ ಮರಳುವ ದಾರಿ ಹಿಡಿದ. ರೆಸಾರ್ಟ್ನ ರೂಮ್ಗೆ ಮರಳುವ ಹೊತ್ತಿಗೆ 7ರ ಸಮೀಪ ಸಮಯ. ಇಬ್ಬರು ಬರಲೆಂದು ಕಾಯುತ್ತಿದ್ದ ಲಕ್ಷ್ಮಿ ಮತ್ತು ಸಂತು ಇಬ್ಬರಿಗೂ ಊಟ ಮಾಡಿ ಮಲಗಲು ತಿಳಿಸಿ, ಲಕ್ಷ್ಮಿಗೆ ಬಹಳ ಆಯಾಸ ಕಾಡಿದ್ರಿಂದ ಮಲಗಲು ಅವರ ರೂಮಿಗೆ ಹೊರಟು ಹೋದರು. ಇನ್ನು ಗಂಡ ಹೆಂಡತಿ ಇಬ್ರು ರೂಮಿಗೆ ಮರಳಿ ಬೇಕಾದ ಊಟವನ್ನು ಆರ್ಡರ್ ಮಾಡಿ ಫ್ರೆಶ್ ಅಪ್ ಆಗಿ ಬರುವಷ್ಟರಲ್ಲಿ ಊಟವೂ ಬಂದಿತ್ತು. ಊಟಕ್ಕೆ ಕುಳಿತಾಗ ತಟ್ಟೆಯಲ್ಲಿ ಕೈಯಾಡಿಸುತ್ತಾ ಕುಳಿತವಳ ನೋಡಿದ ನಕುಲ್, ಪುಟ್ಟು, ನಾಳೆ ನಿಮ್ಮಪ್ಪ ಅಮ್ಮನ ಮನೆಗೆ ಹೋಗೋಣ. ನಿಮ್ಮಮ್ಮನ ಕಾರ್ಯ ಈ ವರ್ಷ ಅದೇ ಮನೆಯಲ್ಲಿ ಮಾಡು ಎಂದು ಬಿಟ್ಟ. ಕಣ್ತುಂಬಿಕೊಂಡು ಅವನನ್ನೇ ದಿಟ್ಟಿಸಿದಳು ಹುಡುಗಿ. ಅತ್ತೆ ಹೇಳಿದ್ರ ನಿಮ್ಗೆ? ಆ ಮನೆ ನಮ್ದಲ್ಲ ಈಗ, ಅಲ್ಲಿ ಹೋಗೋದು ಬೇಡ. ನೀರಸವಾಗಿ ಉತ್ತರಿಸಿ ನೋಟ ತಪ್ಪಿಸಿದಳು. ಊಟ ಮಾಡು ಎಂದವ ಮತ್ತೆ ಮಾತನಾಡದೆ ಊಟದ ಕಡೆ ಗಮನ ನೀಡಿದ. ಇಳಿದಷ್ಟು ಮಾತ್ರ ಹೊಟ್ಟೆಗೆ ತುಂಬಿಸಿಕೊಂಡು ಬೇಗನೆ ಬಾಲ್ಕನಿಗೆ ಹೊರಟು ಹೋದಳು ನವಮಿ. ಅದನ್ನು ನೋಡಿದರೂ ಸುಮ್ಮನೆ ತನ್ನ ಊಟ ಮುಂದುವರಿಸಿದನವ. ತಣ್ಣಗೆ ಗಾಳಿಗೆ ಮೈ ನಡುಗುತ್ತಿದ್ದರೂ ಎಷ್ಟೋ ಹೊತ್ತಿನ ತನಕ ಸುಮ್ಮನೆ ನಿಂತಿದ್ದವಳನ್ನ ಗಮನಿಸಿ ತನ್ನ ಊಟ ಮುಗಿಸಿದವ ಅವಳಿಷ್ಟದ ಒಂದು ಕೇಕನ್ನು ಪ್ಲೇಟ್ನಲ್ಲಿ ಹಾಕಿ ಟೇಬಲ್ ಮೇಲೆ ಇಟ್ಟು, ಹೊತ್ತಾಯ್ತು, ಒಳಗಡೆ ಬಾ ಪುಟ್ಟು, ಚಳಿ ಇದೆ ತುಂಬಾ ಎಂದು ಕರೆದೊಡನೆ ಏನನ್ನೂ ಮಾತನಾಡದೆ ರೂಮಿನೊಳಗೆ ಬಂದು ಬಾಲ್ಕನಿ ಬಾಗಿಲು ಮುಚ್ಚಿದಳು. ಮಲಗಲು ಹೊರಟವಳನ್ನು ತಡೆದು ಪಕ್ಕದಲ್ಲಿ ಕೂರಿಸಿಕೊಂಡವ ಒಂದು ಬೈಟ್ ಕೇಕ್ ತೆಗೆದು ಅವಳ ಬಾಯಿಗಿಟ್ಟ. ಮುಖ ಸರಿಸಿ ಪಕ್ಕಕ್ಕೆ ತಿರುಗಿ ಕಷ್ಟಪಟ್ಟು ತಿನ್ನುವವಳನ್ನ ನೋಡಿ ಸನಿಹಕ್ಕೆ ಎಳೆದುಕೊಂಡವ, ಏನು ಆ ಕಡೆಗೆ ತಿರುಗಿ ತಿನ್ನೋದು, ನಂಗೆ ಕೊಡ್ಬೇಕು ಅಂತನಾ ಎಂದು ಕೇಳಿದಾಗ ಮೆಲ್ಲನೆ ತುಟಿ ಬೀರಿದಳು. ನಿಮ್ಮಮ್ಮನ ಒಡವೆಗಳು, ನಿಮ್ಮಪ್ಪ ಅಮ್ಮ ಕಟ್ಟಿದ ಮನೆ ಎಲ್ಲದನ್ನೂ ನಮ್ಮ ಮದುವೆಯಾದ 2 ದಿನದಲ್ಲಿ ಬಿಡಿಸಿಕೊಂಡಿದ್ದೇನೆ ಕಣೆ. ನೋಡು ಹುಡುಗಿ, ನಿನ್ ಮನ್ಸಲ್ಲಾಗ್ತಾ ಇರೋ ಒದ್ದಾಟಗಳನ್ನು ತಿಳಿಯದಿರುವಷ್ಟು ಮೂರ್ಖ ಅಲ್ಲ ನಾನು. ನಮ್ಮ ಮದುವೆಯಾದ ಮರುದಿನನೇ ಅಮ್ಮ ನಿನ್ ಬಗ್ಗೆ ಎಲ್ಲ ಹೇಳಿದ್ಲು ನಂಗೆ. ಅದಾದ್ಮೇಲೆ ನಾನು ಮನೆ ಬಿಡಿಸಿಕೊಂಡಿದ್ದು. ಇದನ್ನ ನಿಂಗೆ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದ್ರೆ ನೀನು ನನ್ನತ್ರ ಈ ವಿಷಯದ ಬಗ್ಗೆ ಏನೂ ಮಾತಾಡಿಲ್ಲ. ನೀನು ಮಾತಾಡಿದಾಗ್ಲೇ ಹೇಳೋಣ ಅಂತ ಅಂದ್ಕೊಂಡಿದ್ದೆ, ಆದ್ರೆ ನೀನು ಮುಚ್ಕೊಂಡೇ ಬಂದೆ. ಈ ವಿಷಯ ನಕ್ಷುಗೂ ಗೊತ್ತು. ಅದಕ್ಕೆ ಅವಳು ನಿಂಗೆ ಫೋನ್ ಮಾಡೋ ಮೊದಲು ನನಗೆ ಎಲ್ಲಾನು ಹೇಳಿದ್ಲು. ಈಗಾಗಲೇ ಬಿಡಿಸ್ಕೊಂಡಿರೋ ಮನೆನ ಎಷ್ಟು ಸಲ ಬಿಡಿಸ್ಕೊಳ್ತೀಯಾ? ಅದಕ್ಕೆ ನಕ್ಷತ್ರಳ ಟ್ರಿಪ್ಗೆ ನಿನ್ನ ದುಡಿಮೆಯ ದುಡ್ಡು ಕೊಡ್ಲಿ ಅಂತ ಸುಮ್ಮನೆ ಇದ್ದೆ. ನೀನು ನೋಡಿದ್ರೆ ಇಷ್ಟು ಅಪ್ಸೆಟ್ ಆಗ್ತೀಯಾ ಅಂತಾನೆ ಅಂದ್ಕೊಂಡಿರಲಿಲ್ಲ. ಊಟನೂ ಕರೆಕ್ಟಾಗಿ ಮಾಡಲಿಲ್ಲ. ಬುದ್ದು, ನಿಂಗೆ ಮೊದಲೇ ಹೇಳಿದ್ದೆ ತಾನೇ ನಮ್ಮಿಬ್ಬರ ಅಭಿಪ್ರಾಯಗಳನ್ನು ಪರಸ್ಪರ ಹೇಳಿಕೊಳ್ಳೋದು ಮುಖ್ಯ ಅಂತ. ಅದನ್ನ ಬಿಟ್ಟು ಒಬ್ಳೆ ಏನೇನೋ ಯೋಚಿಸಿ ಮಂಕಾಗಿದ್ಯಾ. ಹೇಳ್ಬೇಕಾದದ್ದನ್ನೆಲ್ಲ ಹೇಳಿ ಮಡದಿ ಕಡೆಗೆ ಮುನಿಸಿಕೊಂಡಿದ್ದ ನಕುಲ್. ಹುಡುಗಿಗೆ ಮಹದಾಶ್ಚರ್ಯ. ನಿಜವಾಗ್ಲೂ ಮನೆ ಬಿಡಿಸ್ಕೊಂಡ್ರಾ? ಮೊದಲೇ ಹೇಳೋದಕ್ಕೆ ಏನಾಗಿತ್ತು ನಿಮಗೆ? ನಾನು ಎಷ್ಟೊಂದು ಚಿಂತೆ ಮಾಡ್ತಾ ಇದ್ದೆ ಗೊತ್ತಾ? ಮುನಿಸಿಕೊಳ್ಳುವಂಥ ಕೆಲಸ ಮಾಡಿದ್ದು ಅವಳಾದ್ರೂ ಅವನ ಮೇಲೆ ಮುನಿಸಿಕೊಂಡು ಅವನ ಎದೆಗೆ ಗುದ್ದಿದಳು. ಮಾಡೋದೆಲ್ಲ ಮಾಡಿ ನನ್ನ ಮೇಲೆ ಗೂಬೆ ಕೂರಿಸ್ತೀಯಲ್ಲ ನೀನು, ಬ್ಯಾಡ್ ಹೆಂಡ್ತಿ. ಅವಳನ್ನು ಸರಿಸಿ ಮೇಲೆ ಏಳುತ್ತಿದ್ದವನನ್ನ ಎಳೆದುಕೊಂಡು ಸಂತೋಷದಿಂದ ಅಪ್ಪಿದಳು. ಐ ಲವ್ ಯು ಚಿನ್ನಿ, ಥ್ಯಾಂಕ್ ಯು ಸೋ ಮಚ್. ಅವಳ ಖುಷಿ ಅವನ ಕೈಯಲ್ಲಿದ್ದ ಸಿಹಿಯನ್ನು ಅವನಿಗೇ ತಿನ್ನುವಂತೆ ಮಾಡಿತ್ತು. ಆಯ್ತಲ್ಲ ಈಗ, ಇನ್ನೇನು? ಮನಸ್ಸಲ್ಲಿಟ್ಕೊಂಡು ಈ ರೀತಿ ಕೊರಗೋದನ್ನ ಬಿಟ್ಟು ನನ್ನತ್ರ ಹೇಳ್ಕೊಳ್ಳೋದನ್ನ ಕಲಿ. ಸುಮ್ಮನೆ ಇವತ್ತಿನ ಬರ್ತ್ಡೇಯನ್ನೆಲ್ಲ ಮೂಡ್ ಔಟ್ ಮಾಡ್ದೆ ಎಂದವ ಮುಗುಳು ನಗುತ್ತಾ ಮತ್ತೊಂದು ಬೈಟ್ ಕೇಕನ್ನು ಅವಳ ಬಾಯಿಗೆ ತುರುಕಿದ. ನನ್ನಿಂದ ಏನು ಮೂಡ್ ಔಟ್ ಆಗಿಲ್ಲ. ನೀವೇ ಮೊದಲು ಹೇಳಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ. ಮತ್ತವಳದ್ದು ಅದೇ ವಾದ. ಮುದ್ದು ಮುದ್ದಾಗಿ ದೂರುತ್ತಿದ್ದವಳ ನೋಡಿ ಮುದ್ದು ಮಾಡಿದ್ದ. ನಂತರ ಟ್ರಿಪ್ ಎಲ್ಲನೂ ಮುಗಿಸಿ ಲಕ್ಷ್ಮಿ, ಸಂತೋಷ್ ಮತ್ತು ನವಮಿ, ನಕುಲ್ ಕೂಡ ಊರಿನ ದಾರಿ ಹಿಡಿದು ಮನೆ ತಲುಪಿದರು. ಬೆಳಗ್ಗೆ ನಕುಲ್ ಆಫೀಸ್ಗೆ ಹೋಗಿ ಬರುತ್ತೇನೆ ಎಂದು ಹೆಂಡತಿ ಮತ್ತು ತಾಯಿಗೆ ಹೇಳಿ ಹೊರಟನು. ಲಕ್ಷ್ಮಿ, ಸಂತೋಷ್ ಇನ್ನೂ ಮಲಗಿಯೇ ಇದ್ದರು. ಬೆಳಗ್ಗೆಯಿಂದ ಸಂಜೆಯವರೆಗೂ ಆಫೀಸ್ನಲ್ಲೇ ಇದ್ದ ನಕುಲ್ ರಾತ್ರಿಯಾದರೂ ಮನೆಗೆ ಬಾರದೇ ಇದ್ದುದನ್ನು ಕಂಡು
ನವಮಿ, ಸಂತೋಷ್, ಲಕ್ಷ್ಮಿ, ವಿಜಯರಾಣಿಯವರು ಗಾಬರಿಗೊಳ್ಳುತ್ತಾರೆ. ಸಂತೋಷ್ ನಕುಲ್ಗೆ ಫೋನ್ ಮಾಡ್ತಾನೆ. ಆದರೆ ಫೋನು ಸ್ವಿಚ್ ಆಫ್ ಎಂದು ಬರ್ತಿರುತ್ತದೆ. ಎಲ್ಲರೂ ಮತ್ತೆ ಗಾಬರಿಗೊಳ್ಳುತ್ತಾರೆ. ಸಂತೋಷ್ ಎಲ್ಲರಿಗೂ ಸಮಾಧಾನ ಮಾಡುತ್ತಾ ಆಫೀಸ್ಗೆ ಹೋಗಿ ನೋಡ್ಕೊಂಡು ಬರ್ತೇನೆ ಎಂದು ಹೊರಡುತ್ತಾನೆ. ಆಫೀಸ್ಗೆ ಬಂದು ನೋಡಿದರೆ ಆಗಲೇ ಆಫೀಸ್ ಕ್ಲೋಸ್ ಆಗಿ ವಾಚ್ಮ್ಯಾನ್ ನಕುಲ್ ಸರ್ ಆಗಲೇ ಇಲ್ಲಿಂದ ಹೊರಟ್ರು ಎಂದು ಹೇಳುತ್ತಾನೆ. ಸಂತೋಷ್ಗೆ ಏನು ಮಾಡುವುದು ಎಂದು ತೋಚಲಾರದೆ ನಕುಲ್ ಯಾವಾಗಲೂ ಹೋಗುತ್ತಿದ್ದ ಪಾರ್ಕ್ನ ಕಡೆ ಹೋಗಿರಬಹುದಾ ಎಂದು ಕಾರನ್ನು ಆ ಕಡೆ ದಾರಿಗೆ ತಿರುಗಿಸುತ್ತಾನೆ. ಹಾಗೆ ಹೋಗುತ್ತಾ ಇರಬೇಕಾದ್ರೆ ದಾರಿಯಲ್ಲಿ ನಕುಲ್ನ ಕಾರು ಕಂಡು ಕೆಳಗಿಳಿಯುತ್ತಾನೆ. ಆದರೆ ನಕುಲ್ ಕಾರಿನಲ್ಲಿ ಇರಲಿಲ್ಲ. ಅಲ್ಲಿರುವ ಜನರನ್ನು ಸಂತೋಷ್ ಕೇಳುತ್ತಾನೆ. ಏನಾಯಿತು, ಕಾರಿನಲ್ಲಿದ್ದವರು ಎಲ್ಲಿ ಎಂದು ಸಂತೋಷ್ ಅಲ್ಲಿದ್ದ ಜನರನ್ನು ಕೇಳುತ್ತಾನೆ. ಆಗ ಜನರೊಬ್ಬರು ಕಾರಿನಲ್ಲಿದ್ದ ವ್ಯಕ್ತಿ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಎಂದು ಹೇಳುತ್ತಾರೆ. ಆಗ ನಕುಲ್ ಗಾಬರಿಗೊಂಡು ತಕ್ಷಣ ಆ ಆಸ್ಪತ್ರೆಯ ದಾರಿ ಹಿಡಿಯುತ್ತಾನೆ. ಸಂತೋಷ್ ಫೋನಿನಲ್ಲಿ ಲಕ್ಷ್ಮಿಗೆ ಹೇಳುವಾಗ ನವಮಿ ಕೇಳಿಸಿಕೊಳ್ಳುತ್ತಾಳೆ. ತಕ್ಷಣ ನವಮಿ ದಿಗ್ಭ್ರಮೆಗೊಂಡು ಕುಸಿದು ಬೀಳುತ್ತಾಳೆ. ಆಗ ಲಕ್ಷ್ಮಿ ನಿಧಾನವಾಗಿ ನವಮಿಯನ್ನು ಸಂತೈಸಿ ಅವಳನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗುತ್ತಾಳೆ. ಆಗ ಅದೇ ಆಸ್ಪತ್ರೆಯಲ್ಲಿ ನವಮಿ ನಕುಲ್ನನ್ನು ನೆನೆಸಿಕೊಂಡು ಅಳುತ್ತಿರುವಾಗ ಅವಳ ದೊಡ್ಡಮ್ಮ ಜೋರಾಗಿ ಬಂದು ನವಮಿಯನ್ನು ತಬ್ಬಿಕೊಳ್ಳುತ್ತಾಳೆ. ಅಕ್ಕ ತಂಗಿಯರಿಬ್ಬರನ್ನು ನಡೆಸಿಕೊಂಡ ರೀತಿಗೆ ಕ್ಷಮೆ ಕೇಳುತ್ತಾಳೆ. ಯಾಕೆಂದರೆ ನಕುಲ್ ನವಮಿಯ ದೊಡ್ಡಮ್ಮನ ಮಗಳನ್ನು ಕಾಪಾಡಿರುತ್ತಾನೆ. ಹೇಗೆಂದರೆ ನವಮಿಯ ದೊಡ್ಡಮ್ಮನ ಮಗಳು ಕಾಲೇಜಿನಿಂದ ಬರುತ್ತಿರುವಾಗ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಕೆಳಕ್ಕೆ ಬಿದ್ದಿರುತ್ತಾಳೆ. ತಲೆಗೆ ಸಿಕ್ಕಾಪಟ್ಟೆ ಗಾಯ ಆಗಿ ರಕ್ತ ಹೋಗಿರುತ್ತದೆ. ಆದರೆ ಯಾರೊಬ್ಬರೂ ಕೂಡ ಆಸ್ಪತ್ರೆಗೆ ಸೇರಿಸುವ ಪ್ರಯತ್ನ ಮಾಡಿರಲಿಲ್ಲ. ಆದರೆ ನಕುಲ್ ಯಾರನ್ನೂ ಕಾಯದೆ ಆ ಹುಡುಗಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರುತ್ತಾನೆ. ಕಾರ್ ಅಲ್ಲೇ ಇದ್ದ ಕಾರಣ ಜನರ ಬಳಿ ಮಾಹಿತಿ ತಿಳಿದುಕೊಂಡ ಸಂತೋಷ್ ಸೀದಾ ಆಸ್ಪತ್ರೆಗೆ ಹೋಗುತ್ತಾನೆ. ಇತ್ತ ಡಾಕ್ಟರ್ ಆ ಹುಡುಗಿಯನ್ನು ಪರೀಕ್ಷಿಸಿದ ನಂತರ ತಲೆಗೆ ಹೆಚ್ಚು ಪೆಟ್ಟು ಬಿದ್ದಿರುವುದರಿಂದ ಬ್ಲಡ್ನ ಅವಶ್ಯಕತೆ ಇರುವುದರಿಂದ ತಕ್ಷಣ ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಆಗಿರುವವರು ಯಾರಾದರೂ ಇದ್ದರೆ ಬ್ಲಡ್ ಕೊಡಲು ಹೇಳುತ್ತಾರೆ. ನಕುಲ್ ತಕ್ಷಣ ನನ್ನದು ಬಿ ಪಾಸಿಟಿವ್ ಎಂದು ತಾನೇ ಬ್ಲಡ್ ಕೊಡಲು ಮುಂದೆ ಬಂದು ಆ ಹುಡುಗಿಯ ಪ್ರಾಣವನ್ನು ಕಾಪಾಡುತ್ತಾನೆ. ಇದನ್ನೆಲ್ಲ ತಿಳಿದ ನವಮಿ ಸೀದಾ ನಕುಲ್ ಇದ್ದ ಜಾಗಕ್ಕೆ ಹೋಗಿ ನಕುಲ್ನ ತಲೆ ನೇವಳಿಸುತ್ತಾ ಆನಂದದಿಂದ ಕಣ್ತುಂಬಿಕೊಳ್ಳುತ್ತಾಳೆ. ನಿಧಾನವಾಗಿ ಎಚ್ಚರಗೊಂಡ ನಕುಲ್ ಮಡದಿಯ ಮುಖ ನೋಡಿ ಪ್ರೀತಿಯಿಂದ ಅವಳ ಹಣೆಗೆ ಮುತ್ತಿಡುತ್ತಾನೆ.